ಮಳೆಗೆ ಕಬ್ಬನ್ ಪಾರ್ಕ್ನಲ್ಲೂ ಕೂಡ ಮರಗಳು ಧರೆಗುರುಳಿವೆ. ಬೃಹದಾಕಾರದ ಮರಗಳು ಧರೆಗೆ ಉರುಳಿರುವಂಥದ್ದು. ಸುಮಾರು 15ಕ್ಕೂ ಹೆಚ್ಚು ಮರಗಳು ಧರಾಶಾಹಿಯಾಗಿವೆ. 50 ವರ್ಷದಷ್ಟು ಹಳೆಯದಾದಂತಹ ಮರಗಳು ಇದೀಗ ನೆಲಕಚ್ಚಿರುವಂಥದ್ದು. ಮಳೆಗೆ ಕಬ್ಬನ್ ಪಾರ್ಕ್ನ ಕಾಂಪೌಂಡ್ ವಾಲ್ ಕೂಡ ಜಖಮ್ಮಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಮಳೆ ಸೃಷ್ಟಿಸಿರುವಂತಹ ಅವಾಂತರ ಒಂದೆರಡಲ್ಲ. ಕಬ್ಬನ್ ಪಾರ್ಕ್ನಲ್ಲಿ ಧರಾಶಾಹಿಯಾಗಿರುವಂತಹ ಮರಗಳ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಬೃಹದಾಕಾರದ ಮರಗಳು ಕಬ್ಬನ್ ಪಾರ್ಕ್ನಲ್ಲಿ ಇರುವಂಥದ್ದು. ಆ ಮರಗಳು ಕೂಡ ಧರೆಗೆ ಉರುಳಿದ್ದಾವೆ. ಒಂದೊಂದು ಮರವು ಸುಮಾರು 50 ವರ್ಷಗಳಷ್ಟು ಹಳೆಯದ್ದು ಅಂತ ಹೇಳಲಾಗ್ತಾ ಇದೆ. ಕನಿಷ್ಠ 50 ವರ್ಷ ಹಳೆಯದಾದಂತಹ ಮರಗಳು, 15ಕ್ಕೂ ಹೆಚ್ಚು ಮರಗಳು ಕಬ್ಬನ್ ಪಾರ್ಕ್ನಲ್ಲಿ ಧರೆಗೆ ಉರುಳಿದ್ದು, ವಾಕರ್ಸ್ ಪಾತ್ ಏನಿದೆ ಅದನ್ನು ಬ್ಲಾಕ್ ಮಾಡಿವೆ. ರೈಲಿಂಗ್ಸ್ಗಳೆಲ್ಲ ಬಿದ್ದೋಗಿದೆ. ಆಮೇಲೆ ಮತ್ತು ಲೈಬ್ರರಿ ಹತ್ರ ಎಲ್ಲ ಮರಗಳು ಬಿದ್ದೋಗಿದೆ. ಹಳೆ ಮರಗಳು, ಇದು 100 ವರ್ಷದ ಮರಗಳು ಕೆಲವೆಲ್ಲ ಮುರ್ಕೊಂಡು ಬಿದ್ದಿರೋದು. ನೆನ್ನೆ ಒಂದು ಮಳೆ ಹೊಡೆದಿರೋದಕ್ಕೆ ಎಷ್ಟು ಮರಗಳು ಬಿದ್ದಿದೆ. ಹಿಂದೆ ಒಂದು 100 ಮರಗಳು ಬಿದ್ದಿತ್ತು. ಇವಾಗ ಕೂಡ ಈ ಮಳೆಯಿಂದ 100 ಮರಗಳು ಬಿದ್ದಿದೆ. ಅದು 100 ವರ್ಷಗಳಿಂದ ಇರ್ತಕ್ಕಂಥ ಮರಗಳು ಎಲ್ಲ ಕಟ್ಟಾಗಿ ಬಿದ್ದಿವೆ. ಅದು ಬುಡ ಸಮೇತನ ಬಿದ್ದಿದ್ದಾವೆ ಕೆಲವು. ಸೊ ಆದರೆ ನಾನು ತೋಟಗಾರಿಕೆ ಇಲಾಖೆಯಲ್ಲಿ ನಾನು ಮನವಿ ಮಾಡ್ಕೊಳೋದಿಷ್ಟೇ, ಇನ್ನು ಮುಂದೆ ಒಳ್ಳೊಳ್ಳೆ ಗಿಡ ಹಾಕಿ. ಏನು ಹಿಂದೆ 100 ಗಿಡಗಳು ಬೀಳೋದು ಜಾಸ್ತಿ ಆಗ್ತಾಯಿದೆ, ಆದರೆ ಗಿಡ ನೆಡೋದು ಕಡಿಮೆ ಆಗ್ತಾಯಿದೆ. ಈ ವರ್ಷ ಕಬ್ಬನ್ ಪಾರ್ಕ್ ನಡಿಗೆದಾರ ಸಂಘ ಮತ್ತು ತೋಟಗಾರಿಕೆ ಇಲಾಖೆ ಜೊತೆ ಸೇರಿಕೊಂಡು ಒಂದು ಗಿಡ ನೆಡೋ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಈ ಮುಂದೆ ಬರತಕ್ಕಂಥ ಪೀಳಿಗೆಗೆ ಪರಿಸರ ಉಳಿಸಬೇಕು, ಗಿಡ ಮರಗಳ ಬಗ್ಗೆ ಅದ್ರ ಬಗ್ಗೆ ಒಂದು ಅವರಿಗೆ ತಿಳುವಳಿಕೆ ಹೇಳಬೇಕು.